ಚಾಂಪಿಯನ್ಸ್ ಟ್ರೋಫಿ ನಾಕೌಟ್ ಹಂತಕ್ಕೆ ಎಂಟ್ರಿ ಕೊಡ್ತಾ ಇದ್ರೆ ಟೂರ್ನಿಯನ್ನ ಹೋಸ್ಟ್ ಮಾಡಿರುವಂತ ಪಾಕಿಸ್ತಾನ ಮಾತ್ರ ಫುಲ್ ಟ್ರೋಲ್ ಆಗ್ತಾ ಇದೆ. ಸಾವಿರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಕೊನೆಗೆ ಒಂದೂ ಪಂದ್ಯವನ್ನು ಕೂಡ ಗೆಲ್ಲದೆ ಟೂರ್ನಿಯಿಂದಲೇ ಹೊರಬಿದ್ದಿರುವಂತ ಪಾಕಿಸ್ತಾನದ ವಿರುದ್ಧ ಬರೀ ಫ್ಯಾನ್ಸ್ ಅಷ್ಟೇ ಅಲ್ಲ, ಅಲ್ಲಿನ ಸರ್ಕಾರ ಕೂಡ ಗರಂ ಆಗಿದೆ. ಕೈ ತುಂಬಾ ಕಾಸು ಸಿಗ್ಲಿಲ್ಲ, ಪಂದ್ಯವನ್ನು ಗೆಲ್ಲಿಲ್ಲ, ಪಾಯಿಂಟ್ಸ್ ಟೇಬಲ್ನಲ್ಲೂ ಕೂಡ ಮರ್ಯಾದೆ ಉಳಿಲಿಲ್ಲ ಅಂತ ಆಟಗಾರರ ವಿರುದ್ಧ ರುಚಿಗೆದ್ದಿದ್ದಾರೆ. ಅತ್ಯಂತ ಹೀನಾಯ ದಾಖಲೆ ಮೂಲಕ ಟೂರ್ನಿಯನ್ನ ಮುಗಿಸಿರುವಂತ ಪಾಕ್ಗೆ ಅದೆಂಥ ದುಸ್ಥಿತಿ ಎದುರಾಗಿದೆ ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಆರ್ಥಿಕತೆ ಪಾತಾಳ ಸೇರಿದೆ, ರಾಜಕೀಯ ಅಧೋಗತಿಗೆ ತಲುಪಿದೆ. ಬಡವರು ಬಗ್ರು ದಿನಕ್ಕೆ ಒಂದೊತ್ತು ಊಟ ಸಿಕ್ಕರೂ ಸಾಕು ಅಂತಿದ್ದಾರೆ. ಇಂಥ ಸ್ಥಿತಿಯಲ್ಲೇ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಚಾಂಪಿಯನ್ಸ್ ಟ್ರೋಫಿ ಹೊಣೆಯನ್ನ ಹೊತ್ತು ನೀರಿನಂತೆ ಹಣವನ್ನ ಖರ್ಚು ಮಾಡಿತ್ತು. ಸ್ಟೇಡಿಯಂಗಳ ನವೀಕರಣಕ್ಕಾಗಿ ಹಣ ಸುರಿದಿತ್ತು. ಬಟ್ ಈಗ ಖಜಾನೆ ಕಳ್ಕೊಂಡಿರುವಂತ ಪಾಕ್ಗೆ ಬಿಡಿಗಾಸು ಸಿಗ್ತಾ ಇದೆ. ಇದೇ ಈಗ ಪಾಕ್ ಸರ್ಕಾರಕ್ಕೂ ಕೂಡ ತಲೆಬಿಸಿ ತಂದಿಟ್ಟಿದೆ. 2025ರ ICC ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಪಾಕಿಸ್ತಾನ ಲೀಗ್ ಹಂತದಲ್ಲೇ ಹೊರ ಬಿದ್ದಿದ್ದು ಅತಿಥೇಯ ತಂಡಕ್ಕೆ ಮುಖಭಂಗವಾಗಿದೆ. 29 ವರ್ಷಗಳ ICC ಟೂರ್ನಿಯೊಂದನ್ನ ಆಯೋಜನೆ ಮಾಡಿದಂತ PCB ಈಗ ತೀವ್ರ ಮುಖಭಂಗವನ್ನು ಅನುಭವಿಸ್ತಾ ಇದೆ. ಮೊದಲನೇ ಪಂದ್ಯದಲ್ಲಿ ನ್ಯೂಜಿಲೆಂಡ್ ವಿರುದ್ಧ ಸೋತು ಎರಡನೇ ಪಂದ್ಯದಲ್ಲಿ ಭಾರತ ವಿರುದ್ಧ ಮುಗ್ಗರಿಸಿದಂತ ಪಾಕ್ಗೆ ಮೂರನೇ ಪಂದ್ಯವನ್ನ ಆಡೋಕ್ಕೂ ಕೂಡ ಅವಕಾಶ ಸಿಗಲೇ ಇಲ್ಲ. ಮಳೆರಾಯದಿಂದಾಗಿ ಬಾಂಗ್ಲಾ ವಿರುದ್ಧದ ಪಂದ್ಯ ಮಳೆ ಕಾರಣದಿಂದಾಗಿ ರದ್ದಾಯಿತು. ಹೀಗಾಗಿ 1 ಅಂಕವನ್ನು ನೀಡಲಾಗಿದೆ. ಸೊ 3 ಪಂದ್ಯಗಳಿಂದ ಕೇವಲ 1 ಅಂಕದೊಂದಿಗೆ ಎ ಗುಂಪಿನಲ್ಲಿ ಕೊನೆ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಬಿ ಗುಂಪಿನಲ್ಲಿ ಪಂದ್ಯಗಳು ಮುಗಿದ ಮೇಲೆ ಅಂತಿಮ ಪಾಯಿಂಟ್ಸ್ ಟೇಬಲ್ ರೆಡಿ ಆಗಲಿದೆ. ಪಾಕ್ ಲಿಸ್ಟ್ನಲ್ಲಿ ಕೊನೆಗೆ ಹೋಗಲಿದೆ. ಹೋಮ್ ಗ್ರೌಂಡ್ನಲ್ಲಿ ಚಾಂಪಿಯನ್ಸ್ ಟ್ರೋಫಿ ಆಯೋಜಿಸಿ ತೀವ್ರ ಮುಖಭಂಗವನ್ನು ಅನುಭವಿಸಿದೆ. ತಂಡದ ಪರ್ಫಾರ್ಮೆನ್ಸ್ ಬಗ್ಗೆ ಈಗಾಗಲೇ ಪಾಕಿಸ್ತಾನದ ಮಾಜಿ ಆಟಗಾರರು ತೀವ್ರವಾದಂಥ ಟೀಕೆಯನ್ನ ಮಾಡ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೋಸ್ಟಿಂಗ್ ನೇಷನ್ ಲೀಗ್ ಹಂತದಲ್ಲೇ ಹೊರ ಬಿದ್ದಿರೋದು ಹಾಗೆ ಒಂದೂ ಪಂದ್ಯವನ್ನ ಗೆಲ್ಲದೆ ಇರೋ ಬಗ್ಗೆ ಸಾಕಷ್ಟು ಟ್ರೋಲ್ಗಳನ್ನ ಮಾಡಲಾಗ್ತಾ ಇದೆ. ಮೀಮ್ಸ್ಗಳನ್ನ ಹರಿಬಿಡ್ತಿದ್ದಾರೆ. ಇನ್ನು ಈ ಟೂರ್ನಿ ಆಯೋಜನೆಗೂ ಮುನ್ನ ಪಾಕಿಸ್ತಾನಕ್ಕೆ ಫೈನಾನ್ಷಿಯಲಿ ತುಂಬಾನೇ ಪ್ರಾಬ್ಲಮ್ಸ್ ಇತ್ತು. ಸುಮಾರು 29 ವರ್ಷಗಳ ನಂತರ ICC ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದಂಥ ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಒಂದೂ ಪಂದ್ಯವನ್ನ ಗೆಲ್ಲಿಲ್ಲ. ಇದರ ಜೊತೆಗೆ ಟೂರ್ನಿ ಆಯೋಜನೆ ಮಾಡೋಕ್ಕೆ 1800 ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡಿತ್ತು. ಆದರೆ ಇಷ್ಟೆಲ್ಲ ಖರ್ಚು ಮಾಡಿದ್ರು ಪಾಕಿಸ್ತಾನಕ್ಕೆ ತನ್ನ ತಂಡದ ಆಟವನ್ನ ಕೇವಲ 16 ಗಂಟೆಗಳ ಕಾಲ ಮಾತ್ರ ಕಣ್ತುಂಬಿಕೊಳ್ಳೋಕೆ ಸಾಧ್ಯವಾಯಿತು. ಪಾಕಿಸ್ತಾನ ಕ್ರಿಕೆಟ್ ಮಂಡಳಿ ಲಾಹೋರ್, ರಾವಲ್ಪಿಂಡಿ ಹಾಗೆ ಕರಾಚಿಯ 3 ಪಂದ್ಯಾವಳಿಗಳ ಸ್ಥಳಗಳ ಕ್ರೀಡಾಂಗಣಗಳನ್ನ ನವೀಕರಣ ಮಾಡೋಕೆ ಅಂತ 1800 ಕೋಟಿ ರೂಪಾಯಿ ಪಾಕಿಸ್ತಾನ ರೂಪಾಯಿಗಳ ಅಂದ್ರೆ ಭಾರತ ಕರೆನ್ಸಿಯಲ್ಲಿ ಹೇಳೋದಾದ್ರೆ 560.93 ಕೋಟಿ ಭಾರತೀಯ ರೂಪಾಯಿಗಳನ್ನ ಖರ್ಚು ಮಾಡಿದೆ. ಇಷ್ಟೆಲ್ಲ ಮಾಡಿದ್ರು ತವರಿನಲ್ಲಿ ಪಾಕ್ ಟೀಮ್ಗೆ ಆಡಲು ಸಿಕ್ಕಿದ್ದು ಒಂದೇ ಒಂದು ಮ್ಯಾಚ್. ಸುಮಾರು 8 ಗಂಟೆಗಳ ಕಾಲ ನಡೆದಿದ್ದಂಥ ಮೊದಲ ಪಂದ್ಯವನ್ನ ನ್ಯೂಜಿಲೆಂಡ್ ವಿರುದ್ಧ ಸೋತಿದ್ದಂಥ ಪಾಕಿಸ್ತಾನ ತನ್ನ ಮುಂದಿನ ಪಂದ್ಯವನ್ನ ಟೀಮ್ ಇಂಡಿಯಾ ವಿರುದ್ಧ ಕೇವಲ 8 ಗಂಟೆಗಳಲ್ಲೇ ಮುಗಿಸಿತ್ತು. ಅಂದ್ರೆ 2 ಪಂದ್ಯಗಳಿಂದ 16 ಗಂಟೆಗಳಷ್ಟೇ ಪಾಕ್ನ ತಂಡ ಕ್ರೀಡಾಂಗಣದಲ್ಲಿ ಆಡಿದೆ. ಇನ್ನು 3ನೇ ಪಂದ್ಯ ಅಂತೂ ಆಡಲೇ ಇಲ್ಲ, ಮಳೆಯಿಂದಾಗಿ ರದ್ದಾಗಿದೆ. ಒಟ್ಟಿನಲ್ಲಿ ಪಾಕ್ ತಂಡದ ಸೋಲು ಬರೀ ಫ್ಯಾನ್ಸ್ ಮತ್ತು ಕ್ರಿಕೆಟರ್ಸ್ಗೆ ಮಾತ್ರವಲ್ಲ, ಅಲ್ಲಿನ ಸರ್ಕಾರಕ್ಕೂ ತೀವ್ರ ಮುಜುಗರ ತಂದಿದೆ. ಹೀಗಾಗಿ ಅಲ್ಲಿನ ಪ್ರಧಾನಿ ಶಹಬಾಜ್ ಶರೀಫ್ ಅವರು ಕಳಪೆ ಪ್ರದರ್ಶನದ ಗಮನ ಹರಿಸಿದ್ದು ಕ್ರಿಕೆಟ್ ತಂಡಕ್ಕೆ ಸಂಬಂಧಪಟ್ಟಂತೆ ಆ ವಿಚಾರಗಳ ಬಗ್ಗೆ ಕ್ಯಾಬಿನೆಟ್ ಮತ್ತು ಸಂಸತ್ನಲ್ಲೂ ಕೂಡ ಚರ್ಚೆ ಮಾಡೋಕೆ ತೀರ್ಮಾನವನ್ನ ಮಾಡಿದ್ದಾರೆ. ಸಂಸತ್ತಿನಲ್ಲಿ ಚರ್ಚಿಸಲು ಉದ್ದೇಶ ಮಾಡಿದ್ದಾರೆ ಅಂತ ಪ್ರಧಾನಿಯವರ ರಾಜಕೀಯ ಮತ್ತು ಸಾರ್ವಜನಿಕ ವ್ಯವಹಾರಗಳ ಸಹಾಯಕರಾಗಿರುವಂತ ರಾಣಾ ಸನಾವುಲ್ಲಾ ಹೇಳಿದ್ದಾರೆ. ಕಳೆದ 4-5 ವರ್ಷಗಳಿಂದ ಪಾಕಿಸ್ತಾನ ಪರ್ಫಾರ್ಮೆನ್ಸ್ ತೀರಾ ಕೆಳಮಟ್ಟಕ್ಕೆ ಹೋಗ್ತಿರೋದೇ PCB ಮ್ಯಾನೇಜ್ಮೆಂಟ್ ಮತ್ತು ಅಲ್ಲಿನ ಸರ್ಕಾರದ ನಿದ್ದೆಗೆಡಿಸಿದೆ. ನಿಮಗೂ ಕೂಡ ಪಾಕಿಸ್ತಾನ ತಂಡ ಡಮ್ಮಿ ಆಗ್ತಿದೆ ಅನಿಸಿದ್ರೆ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯನ್ನ ಫಾಲೋ ಮಾಡಿ. ನಮಸ್ಕಾರ.